ಇನ್ನೇನು 2025 ಮುಗಿತಾ ಬಂತು. ಸೊ ಕನ್ನಡ ಇಂಡಸ್ಟ್ರಿಗೆ 2025 ಯಾವ ರೀತಿ ಆಯ್ತು ಅಂತ ನೋಡ್ಕೊಂಡ್ ಬರೋಣ. ನನ್ ಪ್ರಕಾರ ಅಂತೂ ವರ್ಸ್ಟ್ ಗುರುವೆ, ಖಂಡಿತವಾಗ್ಲೂ ಒಪ್ಕೊಳ್ತೀನಿ. ಕಾಂತಾರ ಸಿನಿಮಾ ಬಂತು, ಸೂಫ್ರಮ್ ಸೋ ಬಂತು, ಬಟ್ ಅವೆರಡು ಬಿಟ್ರೆ ಯಾವ ದೊಡ್ಡ ಸಿನಿಮಾಗಳು ಹೇಳ್ಕೊಳ್ಳುವಂತ ಸಿನಿಮಾಗಳು ಬರ್ಲಿಲ್ಲ. ಖಂಡಿತವಾಗ್ಲೂ ದರ್ಶನ್ ಅವರ ಸಿನಿಮಾ ಬಂತು, ಮಾರ್ಕ್ ಸಿನಿಮಾ ಬಂತು, ಅಂಡ್ 45 ಸಿನಿಮಾ ಶಿವಣ್ಣ ಅವ್ರದ್ದು ಸಿನಿಮಾ ಬಂತು. ಬಟ್ ಎಲ್ಲಿ ಕನ್ನಡ ಇಂಡಸ್ಟ್ರಿ ಹೇಳ್ಕೊಳ್ಳೋ ತರ ಅಂತ ಯಾವ ಸಿನಿಮಾಗಳು ಬರ್ಲಿಲ್ಲ ಅಂತಾನೆ ಹೇಳ್ಬೋದು. ಸೊ ಮಾತಾಡ್ಕೊಂಡ್ ಬರೋಣ ರ್ಯಾಂಡಮ್ ಆಗಿ ಯಾವ ರೀತಿ ಆಯ್ತು. ಅಂಡ್ ನಾನು ಐ ಥಿಂಕ್ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 250ಕ್ಕೂ ಹೆಚ್ಚು ಸಿನಿಮಾಗಳು, ಕನ್ನಡ ಸಿನಿಮಾಗಳು 2025 ರಿಲೀಸ್ ಆಗಿದ್ದಾವೆ. ನಾನು ನೋಡಿದಂತ ಒಂದಿಷ್ಟು ಸಿನಿಮಾಗಳಲ್ಲಿ, ನಾನಿಂದ ಎಲ್ಲಾ ಸಿನಿಮಾಗಳು ನೋಡಿದೆ ಖಂಡಿತವಾಗ್ಲು, ನಾನು ನೋಡಿದಂತ ಒಂದಿಷ್ಟು ಸಿನಿಮಾಗಳಲ್ಲಿ ನನಗೆ ಇಷ್ಟ ಆದಂತ ಒಂದು 5 ಸಿನಿಮಾಗಳನ್ನ ತಗೊಂಡ್ಬಂದಿದ್ದೀನಿ. ಸೊ ನಿಮ್ಮ ಪ್ರಕಾರ ನಿಮ್ಗೆ ಯಾವ ಸಿನಿಮಾಗಳು ಇಷ್ಟ ಆದವು ಸೊ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ನನ್ನ ಚಾನಲ್ ಯಾರಾದ್ರೂ ಫಸ್ಟ್ ಟೈಮ್ ಬಂದ್ರೆ ಎಲ್ರಿಗೂ ನಮಸ್ಕಾರ. ಚಾನಲ್ ಫಸ್ಟ್ ಟೈಮ್ ಇದ್ರೆ ಚಾನಲ್ ಅಲ್ಲಿ ನೋಡೋದಕ್ಕೆ ಹಲವಾರು ವಿಡಿಯೋಗಳು ಸಿಗ್ತವೆ. ಒಂದೆರಡು ವಿಡಿಯೋಗಳನ್ನ ನೋಡಿ ಇಷ್ಟ ಆದ್ರೆ ಮಾತ್ರ ಲೈಕ್ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡ್ತಾರೆ. ಸೊ ಜಲ್ದಿ ಮುಗಿಸ್ಬಿಡ್ತೀನಿ ವಿಡಿಯೋನ, ತುಂಬಾ ಕೊರೆಯೋದು ಹೋಗಲ್ಲ, ಜಲ್ದಿನೇ ಮುಗಿಸ್ತೀನಿ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಅಂಡ್ ಎಲ್ಲಾ ಸಿನಿಮಾದಲ್ಲಿ ನನಗೆ ಇಷ್ಟ ಆದಂತ ಒಂದು ಕಾಮನ್ ಪಾಯಿಂಟ್ ಇದೆ. ಸೊ ಆ ಕಾಮನ್ ಪಾಯಿಂಟ್ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ನೀವು. ಸೊ ಇನ್ನೇನಕ್ಕೆ ತಡ ಮಾಡೋದು, ಡೈರೆಕ್ಟ್ ವಿಷಯಕ್ಕೆ ಹೋಗೋಣ. 5th ಸ್ಥಾನದಲ್ಲಿ, ಅಂದ್ರೆ ನನ್ನ 5ನೇ ಸ್ಥಾನದಲ್ಲಿ ಬರುವಂತ ಒಂದು ಬೆಸ್ಟ್ ಸಿನಿಮಾ ಬಂದ್ಬಿಟ್ಟು ದ ಡೆವಿಲ್ ಸಿನಿಮಾ. ಖಂಡಿತವಾಗ್ಲೂ ಎಲ್ಲರಿಗೂ ಓಕೆನೋ ಇಲ್ಲೋ ನನಗೆ ಗೊತ್ತಿಲ್ಲ. ಪರ್ಸನಲಿ ನನಗೆ ಇಷ್ಟ ಆಯ್ತು, ವರ್ಕ್ ಕೂಡ ಆಯ್ತು. ಅವರು ತಗೊಂಡಂತ ಪಾಯಿಂಟ್ ನ, ಆ ಪಾಯಿಂಟ್ ಗೆ ಏನಂತಾರೆ ಪೊಲಿಟಿಕಲ್ ಡ್ರಾಮಾನ ಅಡಾಪ್ಟ್ ಮಾಡ್ಕೊಂಡ್ರಲ್ಲ, ನನಗೆ ಖುಷಿ ಆಯ್ತು. ಬೇರೆ ಏನೇ ಅಡಾಪ್ಟ್ ಮಾಡ್ಕೊಂಡಿದ್ರು ಚೆನ್ನಾಗಿರ್ತಿಲ್ಲ. ಆ ಪೊಲಿಟಿಕಲ್ ಡ್ರಾಮಾ ಇಂದ ಒಂದ್ ಸ್ವಲ್ಪ ನೋಡೋ ತರ ಇತ್ತು ಅಂತ ಹೇಳ್ತೀನಿ ಸಿನಿಮಾ. ಅಂಡ್ ದರ್ಶನ್ ಅವರ ಕ್ಯಾರೆಕ್ಟರ್ ಲಿಟರಲಿ ಡಾಮಿನೇಟ್ ಮಾಡಿ ಬಿಸಾಕ್ತಾರೆ ಅವರು. ಪ್ರತಿ ಸಿನಿಮಾದಲ್ಲೂ ಅದನ್ನೇ ಮಾಡ್ತೀವಿ, ದರ್ಶನ್ ಅವರ ಮಾತಾಡ್ತೀವಿ ದರ್ಶನ್ ಅವರ ಸಿನಿಮಾದಲ್ಲಿ. ಅವರು ಸಿನಿಮಾನ ಹೆಗಲ ಮ್ಯಾಗ ಹಾಕೊಂಡು ಹೋಗ್ತಾರೆ ಅಂತ, ಇಲ್ಲಿ ಕೂಡ ಸಿನಿಮಾದ ಕ್ಯಾರೆಕ್ಟರ್ ಇಂದ ಅವರು ಸಿನಿಮಾ ಪೂರ್ತಿನ ಹೆಗಲ ಮ್ಯಾಗ ಹಾಕೊಂಡು ಹೋಗಿದ್ದಾರೆ. ಲಿಟರಲಿ ಟೀಮ್ ಅವರು ಅವರ ಪಾತ್ರದ ಸುತ್ತಮುತ್ತ ಏನ್ ಒತ್ತು ಕೊಟ್ಟಿದ್ರು, ಸೊ ಅದರಲ್ಲಿ ಒಂಚೂರಾದ್ರೂ ಸಿನಿಮಾದ ಕತೆಗೆ ಬರ್ಕೊಳ್ಳೋದ್ರಲ್ಲಿ ಒತ್ತು ಕೊಟ್ಟಿದ್ರೆ ಖಂಡಿತವಾಗ್ಲೂ ಸಿನಿಮಾಕ್ಕೆ ದೊಡ್ಡ ಪೊಟೆನ್ಶಿಯಲ್ ಇತ್ತು ಅಂತಾನೆ ಹೇಳ್ತೀನಿ. ರಿಯಲಿ ಅಚ್ಯುತ್ ಕುಮಾರ್ ಅವರ ಕ್ಯಾರೆಕ್ಟರ್ ತುಂಬಾ ವೇಸ್ಟ್ ಆಗುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಪಾಯಿಂಟ್ ನ ಓಪನ್ ಮಾಡ್ತಾರೆ, ಒಂದು ಚೆಸ್ ಬೋರ್ಡ್ ತರ ಓಪನ್ ಮಾಡ್ತಾರೆ ಅಚ್ಯುತ್ ಕುಮಾರ್ ಅವರ ಮುಂದೆ. ಲಿಟರಲಿ ಅದನ್ನ ನೋಡಿ ಅಚ್ಯುತ್ ಕುಮಾರ್ ಅವರು ಇಲ್ಲಿ ಗೇಮ್ ಆಡ್ತಾರೆ ಖಂಡಿತವಾಗ್ಲೂ ಅನ್ಕೊಂಡಿದ್ದೆ. ಬಟ್ ಏನು ಆಗಿರೋಲ್ಲ. ತುಂಬಾ ಪಾತ್ರಗಳಿಗೆ ತುಂಬಾ ಪೊಟೆನ್ಶಿಯಲ್ ಇತ್ತು, ಕತೆಗೆ ಪೊಟೆನ್ಶಿಯಲ್ ಇತ್ತು. ಒಂದಿಷ್ಟು ಎಲಿಮೆಂಟ್ಸ್ ನ ಓಪನ್ ಮಾಡ್ತಾರೆ, ಕ್ಲೋಸ್ ಮಾಡಲ್ಲ. ಒಟ್ನಲ್ಲಿ ಸಿನಿಮಾ ನನ್ಗೆ ವರ್ಕ್ ಆಯ್ತು, ಬಟ್ ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ರೀಚ್ ಆಗಿಲ್ಲ ಅಂತ ಹೇಳ್ಬೋದು. ಸೊ ನಿಮ್ಗೆ ಏನ್ ಅನಿಸ್ತು ದ ಡೆವಿಲ್ ಸಿನಿಮಾ? ಅಂಡ್ ಇಲ್ಲಿದಂತ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ ಆಯ್ತು. ಅಜಿನೇಶ್ ಲೋಕನಾಥ್ ಅವರ ಕೆಲಸ ಇಷ್ಟ ಆಯ್ತು. ಬಟ್ ಥಿಯೇಟರ್ ನೋಡೋದ್ರಿಂದ ಏನು ದೊಡ್ಡದಾಗಿ ಅನ್ಸಿರಲಿಲ್ಲ. ಬಟ್ ನೋಡ್ತಾ ನೋಡ್ತಾ ಆ BGM ಕೇಳ್ತಾ ಸ್ಲೋ ಪಾಯ್ಸನ್ ಆಗಿ ಇರ್ತಾ ಇದೆ. ಖಂಡಿತವಾಗ್ಲೂ ಇದು ನಿಜ. ಯಾರ್ಯಾರಿಗೆ ಹೆಂಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಒಪಿನಿಯನ್ ನಿಮ್ಗೆ ಬಿಟ್ಟಿದ್ದು. ಸೊ ನನ್ನ 4th ಸಿನಿಮಾ ಬಂದ್ಬಿಟ್ಟು ಅಜ್ಞಾತವಾಸಿ. ನಮ್ಮ ಯಾರು ರಂಗಾಯಣ ರಘು ಅವರು ಮೇನ್ ಲೀಡ್ ಆಗಿ ಕಾಣಿಸ್ಕೊಂಡಂತ ಸಿನಿಮಾ. ಈ ಸಿನಿಮಾನ ಜನಾರ್ದನ್ ಚಿಕ್ಕಣ್ಣ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಗುಲ್ ಟು ಫೇಮ್ ನ ಜನಾರ್ದನ್ ಚಿಕ್ಕಣ್ಣ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂದಾಗಲೇ ನನಗೆ ಈ ಸಿನಿಮಾ ಗಮನಕ್ಕೆ ಬಂದಿತ್ತು. ಬಟ್ ಈ ಸಿನಿಮಾದ ಪ್ರಾಡಕ್ಟ್ ಇಂದನೇ ಈ ಸಿನಿಮಾ ನೋಡೋ ರೀತಿ ಮಾಡ್ಕೊಂಡಿದ್ದಂತೂ ನಿಜ. ಸಿನಿಮಾದ ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ನನ್ನನ್ನು ಇಂಪ್ರೆಸ್ ಮಾಡಿತ್ತು. ಆ ಕಲರ್ ಪ್ಯಾಲೆಟ್ ನಿಜವಾಗ್ಲೂ ತುಂಬಾ ಇಷ್ಟ ಆಗಿತ್ತು. ಹಾಗಾಗಿ ಸಿನಿಮಾ ನೋಡಿದೆ. ಸಿನಿಮಾದಲ್ಲಿ ಅವ್ರು ತಗೊಂಡಂತ ಒಂದು ಯೂನಿಕ್ ವೇ ಪ್ರೆಸೆಂಟೇಷನ್ ಏನಿದೆ ತುಂಬಾ ಇಷ್ಟ ಆಯ್ತು. ಸೊ ಹೆಂಗೆ ಅಂದ್ರೆ ಲೈಕ್ ಒಂದು ಪಾತ್ರನ ಇಂಟ್ರೊಡ್ಯೂಸ್ ಮಾಡಿ ಫ್ಲಾಶ್ ಬ್ಯಾಕ್ ಇವಾಗ ಪಾತ್ರನ ಎಸ್ಟಾಬ್ಲಿಷ್ ಮಾಡ್ಕೊಂಡ್ಬಂದು ಅಲ್ಲಿಗೆ ನಿಲ್ತಾರೆ. ಬಟ್ ನನಗೆ ಇದು ತುಂಬಾ ವರ್ಕ್ ಆಯ್ತು. ಖಂಡಿತವಾಗ್ಲೂ ಇದು ಮೈನಸ್ ಪ್ಲಸ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಕೆಲವರಿಗೆ ಇದು ವರ್ಕ್ ಆಗಲ್ಲ, ಸ್ಲೋ ಅನ್ಸಿದ್ದು ನಿಜ ಕೆಲವರಿಗೆ. ಬಟ್ ಯಾರು ಆಕ್ಷನ್ ಅಲ್ಲ, ಥ್ರಿಲ್ಲರ್, ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನ ಯಾರು ಅತಿ ಹೆಚ್ಚು ನೋಡ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಸಿನಿಮಾ ಇಷ್ಟ ಆಗುತ್ತೆ. ನನಗೆ ತುಂಬಾ ಇಷ್ಟ ಆಯ್ತು ಗುರುವೆ. ಅಲ್ಲಿದ್ದಂತ ಡೀಟೇಲಿಂಗ್ ಆಗಿರ್ಬೋದು, ಕತೆ ರೈಟಿಂಗ್ ಆಗಿರ್ಬೋದು, ಒಂದೊಂದು ಪಾತ್ರದ ಬರ್ಕೊಂಡ ರೀತಿ ಆಗಿರ್ಬೋದು, ಪಾತ್ರದ ಅಂಶಗಳಾಗಿರ್ಬೋದು, ತುಂಬಾನೇ ಇಷ್ಟ ಆಯ್ತು. ಅಂಡ್ ಇಲ್ಲಿದ್ದಂತ ಮ್ಯೂಸಿಕ್, ಚರಣ್ ರಾಜ್ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ. ಸೊ ಚರಣ್ ರಾಜ್ ಅವರು ಅನ್ನೋ ಹೆಸರು ಬಂದಿದೆ ಅಂದ್ರೆ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಅವರ ಬಗ್ಗೆ ಆಗಿರ್ಬೋದು, ಅವರ ಸಿನಿಮಾದ ಮ್ಯೂಸಿಕ್ ಬಗ್ಗೆ ಆಗಿರ್ಬೋದು. ಅಂಡ್ ಸಿನಿಮಾಟೋಗ್ರಫಿ, ಆ ಫ್ರೇಮ್ಸ್ ಎಷ್ಟು ಕೂಲ್ ಆಗಿರ್ತಾವ ಅಂದ್ರೆ ಒಂದು ಫ್ರೇಮ್ ನೋಡ್ತಾ ಇದೀವಿ ಅಂತಂದ್ರೆ ಇರಿಟೇಟ್ ಆಗಿರ್ಬಾರ್ದು ಸಿನಿಮಾ ನೋಡೋ ಟೈಮ್ ಮೇಲೆ. ಅಷ್ಟು ಕೂಲ್ ಆಗಿದ್ದಂತ ಫ್ರೇಮ್ಗಳು, ಅಲ್ಲಿ ನಾವು ನೇಚರ್ ಕ್ಯಾಪ್ಚರ್ ಮಾಡಿರೋ ರೀತಿ ಆಗಿರ್ಬೋದು, ನಿಜವಾಗ್ಲೂ ತುಂಬಾನೇ ಸಿನಿಮ್ಯಾಟಿಕ್ ಆಗಿ ಕಾಣಿಸ್ಕೊಳ್ತಾ ಇತ್ತು. ಆ ಕಲರ್ ಪ್ಯಾಲೆಟ್, ಕಲರ್ ಗ್ರೇಡಿಂಗ್ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಐ ಥಿಂಕ್ ಟೆಕ್ನಿಕಲ್ ವಿಚಾರದಲ್ಲಿ ತುಂಬಾ ಗುಡ್ ಇದ್ದಾರೆ ಅಂತಾನೆ ಹೇಳ್ಬೋದು ಟೀಮ್ ಅವರು. ಅಂಡ್ ಯಾರಾದ್ರೂ ಸಿನಿಮಾ ನೋಡಿಲ್ಲ ಅಂತಂದ್ರೆ ಸಿನಿಮಾ ನೋಡ್ಕೊಂಡ್ ಬನ್ನಿ. ಅಂಡ್ ನೋಡಿದವರು ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನನ್ನ 3rd ಬೆಸ್ಟ್ ಸಿನಿಮಾ ಬಂದ್ಬಿಟ್ಟು ಸೂಫ್ರಮ್ಸ್. ರಾಜ್ಬಿ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡ್ತಾರೆ, JP ತುಮಿನಾಡ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಸೊ ನಾನು ಥಿಯೇಟರ್ ಅಲ್ಲಿ ಬಿದ್ದು ನಕ್ಕಂತ ಸಿನಿಮಾ. ಅಂಡ್ OTT ಬಂದ್ಮೇಲೆ ಟ್ರೈ ಮಾಡ್ಕೋದೆ, ಬಟ್ OTT ಅಲ್ಲಿ ಅಷ್ಟೊಂದು ವರ್ಕ್ ಆಗಲ್ಲ ಖಂಡಿತವಾಗ್ಲೂ ಸಿನಿಮಾ. ಥಿಯೇಟರ್ ಅಲ್ಲಿ ನೋಡಿ ನಗುವಂತ ಸಿನಿಮಾ. ನನಗೆ ಅದಕ್ಕೋಸ್ಕರ ಇದು 3ನೇ ಸ್ಥಾನದಲ್ಲಿ ಇಡೋದಕ್ಕೆ ಕಾರಣ ಅಂತಾನೆ ಹೇಳ್ತೀನಿ. ನಿಜವಾಗ್ಲೂ ಸಿನಿಮಾದ ಕತೆ ವಿಚಾರ. ಅಂಡ್ ನನಗೂ ಕೂಡ ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು 15 ಮಿನಿಟ್ಸ್ ಬೋರ್ ಹೊಡಿತು ಖಂಡಿತವಾಗ್ಲು. ಬಟ್ ಯಾವಾಗ ಆ ಕೋರ್ ಪಾಯಿಂಟ್ ಒಳಗಡೆ ಇಳಿತಾರೋ, ಬಟ್ ಅಲ್ಲಿಂದ ಸಿನಿಮಾ ತಗೊಂಡು ಹೋಗ್ತಾರೆ. ಕಾಮಿಡಿ ಆಗಿರ್ಬೋದು. ಇಲ್ಲಿ JP ತುಮಿನಾಡ್ ಅವರಿಗೆ ಒಂದು ಎಮೋಷನ್, ಕಾಮಿಡಿ ಪ್ಲಸ್ ಮಾಸ್ ಎಲಿಮೆಂಟ್ಸ್ ಅಷ್ಟು ಕ್ಲೀನ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂದ್ರೆ ಎಷ್ಟು ಕ್ಲೀನ್ ಆಗಿ. ನಿಜವಾಗ್ಲೂ ತುಂಬಾ ಗ್ರಿಪ್ ಇದೆ ಅವ್ರಿಗೆ ಆ ವಿಚಾರದಲ್ಲಿ. ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಮಾಸ್ ಎಲಿಮೆಂಟ್ಸ್ ಬರುತ್ತಿಲ್ಲ ಅಷ್ಟು ರಘುನನ್ ಕ್ಯಾರೆಕ್ಟರ್ ಮುಖಾಂತರ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್. ಖಂಡಿತವಾಗ್ಲೂ ಅವ್ರಿಗೆ ಆ ವಿಚಾರದಲ್ಲಿ ಗ್ರಿಪ್ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿದ್ದಂತ ಮ್ಯೂಸಿಕ್, ಯಾರದು
ಸಂದೀಪ್ ಅನ್ನೋರು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ. ಸೊ ಮ್ಯೂಸಿಕ್ ನ ಯಾರೋ ಕೊಟ್ಟಿದ್ದಾರೆ ನೆನ್ ಬರ್ತಾರೆ. ಬಟ್ ಇಲ್ಲಿ ನಿಜವಾಗ್ಲೂ ಆ ಕಾಮಿಡಿ ವರ್ಕ್ ಆಗೋದಕ್ಕೆ ಎಸ್ಪೆಷಲಿ ಮಾವ ಕ್ಯಾರೆಕ್ಟರ್ ಆಗಿರ್ಬೋದು ಮತ್ತೆ ರಾಜ್ಬಿ ಶೆಟ್ಟಿ ಅವರ ಕ್ಯಾರೆಕ್ಟರ್, ಈ ಮಾವ ಕ್ಯಾರೆಕ್ಟರ್ ವರ್ಕ್ ಆಗೋದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಮ್ಯೂಸಿಕ್ ಅಂತಾನೆ ಹೇಳ್ಬೋದು. ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾವ ಬಂದನು ಅದೇನ್ ಮ್ಯೂಸಿಕ್ ನ ಕೊಟ್ಟಿದ್ದಾರೆ ಲಿಟರಲ್ ನೆಕ್ಸ್ಟ್ ಲೆವೆಲ್ ವರ್ಕ್ ಆಯ್ತು ಅಂತಾನೆ ಹೇಳ್ತೀನಿ. ತುಂಬಾ ಇಷ್ಟ ಆಯ್ತು ಗುರುವೆ ಸೂಪರ್. ಸೊ ನನಗೆ ಪರ್ಸನಲಿ ನನಗೆ ತುಂಬಾ ಇಷ್ಟ ಆಯ್ತು. ಥಿಯೇಟರ್ ಅಲ್ಲಿ ನೋಡಿದ್ರೆ ಮಾತ್ರನೇ ಖಂಡಿತವಾಗ್ಲು ತುಂಬಾ ಅಂದ್ರೆ ತುಂಬಾನೇ ಬಿದ್ದು ನಕ್ಕಿದೀವಿ ಅವತ್ತು ಅಂತಾನೆ ಹೇಳ್ಬೋದು. ಅಂಡ್ ನಿಮ್ಗೆ ಏನ್ ಅನಿಸ್ತು ಸೋ ಫ್ರೆಂಡ್ಸ್ ಅಂತ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನನ್ನ ಸೆಕೆಂಡ್ ಬೆಸ್ಟ್ ಸಿನಿಮಾ ಬಂದ್ಬಿಟ್ಟು ಸೊ ಏಳುಮಲೆ ಸಿನಿಮಾ, ತರುಣ್ ಸುಧೀರ್ ಅವರು ಪ್ರೊಡ್ಯೂಸ್ ಮಾಡಿರ್ತಾರೆ. ಗುರುಸ್ವಾಮಿನ ಐ ಥಿಂಕ್ ಗುರುಸ್ವಾಮಿ ಅನ್ಕೋತೀನಿ, ಡೈರೆಕ್ಟರ್ ನೇಮ್ ಇಲ್ಲಪ್ಪ, ಸೊ ನೆನಪಿಲ್ಲ ನನಗೆ. ಡೈರೆಕ್ಟ್ ಮಾಡದಂತವ್ರು. ಸೊ ಆಕ್ಚುಲಿ ಕತೆ ವಿಚಾರ ಇಲ್ಲಿ ತಗೊಂಡಂತ ಅವ್ರದ್ದು ಒಂದು ಲೈನ್ ಏನಿದೆ ಅಲ್ಲ, ತುಂಬಾ ಒಳ್ಳೆ ಲೈನ್ ವಿತ್ ಆ ಟೈಮ್ ಲೈನ್, ಆ ಪ್ಲೇಸಸ್ ಆಗಿರ್ಬೋದು, ಆ ಸಿಚುವೇಶನ್ ಆಗಿರ್ಬೋದು, ಖಂಡಿತವಾಗ್ಲೂ ಸಿನಿಮಾಕ್ಕೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅದನ್ನ ಅಚ್ಚುಕಟ್ಟಾಗಿ ಬರ್ಕೊಂಡಿದ್ದಾರೆ. ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಬರ್ಕೊಂಡಿದ್ದಾರೆ ನೋಡು. ಆ ಇಂಟರ್ ಕನೆಕ್ಟ್ ಮಾಡ್ತಾರೆ ನೋಡು, ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ರೈಟಿಂಗ್ ಅಂತಾನೆ ಹೇಳ್ಬೋದು. ಮಾಸ್ಟರ್ ಪೀಸ್ ರೈಟಿಂಗ್ ಇಲ್ಲಿ. ಸೊ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬರ್ಕೊಂಡಿದ್ದಾರೆ. ನನಗೆ ವರ್ಕ್ ಆಯ್ತು ಹೋಗುವೆ, ಸ್ಪೆಷಲಿ ನನಗೆ ತುಂಬಾನೇ ವರ್ಕ್ ಆಯ್ತು ಇಲ್ಲಿ. ಅಂಡ್ ಇಲ್ಲಿದ್ದಂತ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬೆಸ್ಟ್ ಅಂಡ್ ಲಿಟ್ರಲಿ ಬಿಗ್ಗೆಸ್ಟ್ ಪಾಸಿಟಿವ್ ಸಿನಿಮಾಕ್ಕೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತಾನೆ ಹೇಳ್ಬೋದು. ದೊಡ್ಡ ಲೆವೆಲ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಅಂಡ್ ಒಂದು ಹೀರೋ ಕ್ಯಾರೆಕ್ಟರ್ ಅಲ್ಲಿ ಒಟ್ಟಿಗೆನೆ ಧೈರ್ಯ, ತಾಳ್ಮೆ, ಶಕ್ತಿ ಅಟ್ ದಿ ಸೇಮ್ ಟೈಮ್ ನೋಡೋದಕ್ಕೆ ಸಿಗುವಂತ ಒಂದು ಕ್ಯಾರೆಕ್ಟರ್ ಹೀರೋ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಲಿಟರಲಿ ಟೂ ಗುಡ್ ಆಕ್ಟರ್, ಹೀರೋ ಅಂಡ್ ಹೀರೋಯಿನ್ ಟೂ ಗುಡ್ ಆಕ್ಟಿಂಗ್ ಸಿಗುತ್ತೆ ನೋಡೋದಕ್ಕೆ. ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಅಂಡ್ ಅಲ್ಲಿ ನಿಜವಾಗ್ಲೂ ಒಂದು ಸಿಚುವೇಶನ್, ಒಂದು ಸೀಕ್ವೆನ್ಸ್ ಹೇಳೋದಾದ್ರೆ, ಪೊಲೀಸ್ ಆಫೀಸರ್ಗೆ ಗುಂಡು ಬಿದ್ದಿರುತ್ತೆ. ಸೊ ಆ ಸಿಚುವೇಶನ್ ನಲ್ಲಿ ಹೀರೋ ಎಗ್ಲ್ ಮಾಡ್ಕೊಂಡು ಹೋಗೋ ಟೈಮಲ್ಲಿ ಅವನಲ್ಲಿ ಆ ತಾಳ್ಮೆ ಆಗಿರ್ಬೋದು, ಆ ಶಕ್ತಿ ಆಗಿರ್ಬೋದು, ಆ ಧೈರ್ಯ ಆಗಿರ್ಬೋದು, ಲಿಟರಲಿ ಟೂ ಗುಡ್. ನನಗೆ ತುಂಬಾ ವರ್ಕ್ ಆಯ್ತು. ಸ್ಪೆಷಲಿ ಆ ಟೈಮ್ ಲೈನ್ಗೆ, ಆ ಸಿಚುವೇಶನ್ಗೆ, ಆ ಪ್ಲೇಸಸ್ ಅಲ್ಲಿ ಆ ಸ್ಟೋರಿನ ಬ್ಲೆಂಡ್ ಮಾಡಿದ್ದು, ಸೆಟ್ ಅಪ್ ಮಾಡ್ಕೊಂಡಿದ್ದು ರಿಯಲಿ ಟೂ ಗುಡ್. ನನಗೆ ತುಂಬಾ ಇಷ್ಟ ಆಯ್ತು ಸಿನಿಮಾ. ಅಂಡ್ ಫಸ್ಟ್ ಸಿನಿಮಾ ಐ ಥಿಂಕ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರ್ತೀರಾ, ಕಾಂತಾರ ಚಾಪ್ಟರ್ 1 ವಂಡರ್ಫುಲ್ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಇಲ್ಲಿವರೆಗೂ ಆ ತರ ಎಕ್ಸ್ಪೀರಿಯನ್ಸ್ ನಾನ್ ಮಾಡಿಲ್ಲ. ಖಂಡಿತವಾಗ್ಲು ಆ ವಿಜುವಲ್ಸ್, ಆ ಬಿಗ್ ಸ್ಕ್ರೇಲ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಖಂಡಿತವಾಗ್ಲೂ ನಾನು ಒಪ್ಕೊಂತೀನಿ. ನನಗೆ ಪರ್ಸನಲಿ ನನಗೆ ಫಸ್ಟ್ ಟೈಮ್ ನೋಡಿದಾಗ ಎಕ್ಲಿಲ್ಲ, ಎಮೋಷನ್ಸ್ ನಿಜವಾಗ್ಲೂ ಕನೆಕ್ಟ್ ಆಗಲಿಲ್ಲ. ನೋಡೋದಕ್ಕೆ ಬಿಗ್ ಆಗಿದೆ, ಬಿಗ್ ಸ್ಕೇಲ್ ಅಲ್ಲಿ ಇದೆ. ಆ ವಿಜುವಲ್ಸ್ ಗ್ರೇಟ್ ವಿಜುವಲ್ಸ್ ಇದೆ, ಗ್ರೇಟ್ ಎಕ್ಸ್ಪೀರಿಯನ್ಸ್. ಬಟ್ ಎಲ್ಲೋ ಎಮೋಷನ್ಸ್ ಕನೆಕ್ಟ್ ಆಗ್ಲಿಲ್ಲ ಅನ್ಸಿದ್ದು ನಿಜ ಫಸ್ಟ್ ಟೈಮ್ ನೋಡಿದಾಗ. ಬಟ್ ಯಾವಾಗ ಸೆಕೆಂಡ್ ಟೈಮ್ ಹೋದ ನಿಜವಾಗ್ಲೂ ಎಮೋಷನ್ಸ್ ಪ್ಯೂರ್ಲಿ ಕನೆಕ್ಟ್ ಆಗ್ತವೆ. ಚೆನ್ನಾಗಿತ್ತು ಸೆಕೆಂಡ್ ಟೈಮ್ ಹೋದಾಗ. ತುಂಬಾ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಆಗಿತ್ತು ಸೆಕೆಂಡ್ ಟೈಮ್ ಹೋದಾಗ. ತುಂಬಾ ಚೆನ್ನಾಗಿತ್ತು ಗುರುವೆ ಕಾಂತಾರ ಸಿನಿಮಾ. ಸೊ ಇದ್ರ ಬಗ್ಗೆ ಹೇಳೋಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸಿನಿಮಾ ಅಷ್ಟು ದೊಡ್ಡದಾಗಿ ಮಾತಾಡ್ಬಿಟ್ಟಿದೆ. ಸೊ ನಾನ್ ಮಾತಾಡೋಂತ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ. 2025 ಅಲ್ಲಿ ನಾನು ನೋಡಿದಂತ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಕಾಂತಾರ ಚಾಪ್ಟರ್ 1 ಸಿನಿಮಾ. ಇಲ್ಲಿದ್ದಂತ ಮ್ಯೂಸಿಕ್ ಲಿಟರಲಿ ಅಜಿನೇಶ್ ಅಣ್ಣ ಕಾಂತಾರ ಚಾಪ್ಟರ್ ಅಂದ್ರೆ 2022 ಅಲ್ಲಿ ಬಂದಂತ ಆ ಸಿನಿಮಾಕ್ಕಾಗಿರ್ಬೋದು, ಈ ಸಿನಿಮಾಕ್ಕಾಗಿರ್ಬೋದು ಒಂದು ಒಳ್ಳೆ ಮ್ಯೂಸಿಕ್ ನ ಕೊಟ್ಟಿದ್ದಾರೆ. ಸೊ ಮೇನ್ ಪಿಲ್ಲರ್ ಸಿನಿಮಾಕ್ಕೆ ಅಂದ್ರೆ ಮ್ಯೂಸಿಕ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಅಂಡ್ ನನಗೆ ಸಿನಿಮಾ ನೋಡಿ ಬಂದಾಗ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಕ್ಲೈಮ್ಯಾಕ್ಸ್ ಸಿಕ್ಕಿದ್ದಂತಂದ್ರೆ ಒಂದು ಸೂಫ್ರೆನ್ಸು ಅಂಡ್ ಏಳುಮಲೆ. ನಿಜವಾಗ್ಲು ಸೊ ಈ ವಿಚಾರದಲ್ಲಿ ಇವೆರಡು ಮುಂದೆ ಇರ್ತಾವ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿ ಹೊರಗಡೆ ಬಂದಂತ ಸಿನಿಮಾಗಳು ಸೂಫ್ರೆನ್ಸು ಆಗಿರ್ಬೋದು, ಏಳುಮಲೆ ಆಗಿರ್ಬೋದು, ತುಂಬಾ ಒಳ್ಳೆ ಸಿನಿಮಾಗಳು. ಸೊ ನಿಮ್ಗೆ ಹೇಗೆ ಅನಿಸ್ತು? ಅಂಡ್ ಕಾಮನ್ ವಿಚಾರ ಏನಂತಂದ್ರೆ ಈ ಎಲ್ಲಾ ಸಿನಿಮಾದ ಮ್ಯೂಸಿಕ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ನನಗೆ ತುಂಬಾ ವರ್ಕ್ ಆಯ್ತು. ಸೊ ನಿಮ್ಮ ಅಭಿಪ್ರಾಯ ಏನು? ನಿಮ್ಗೆ ಯಾವ ಸಿನಿಮಾ? ಖಂಡಿತವಾಗ್ಲೂ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳಿದಾವೆ. ಚೋಮಂತರ ಸಿನಿಮಾ ಇಷ್ಟ ಆಯ್ತು. ಅಂಡ್ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಆ ಸಿನಿಮಾ ಇಷ್ಟ ಆಯ್ತು. ಅಂಡ್ ಮಾದೇವ ಸಿನಿಮಾ ಕೂಡ ಇಷ್ಟ ಆಯ್ತು. ಎಕ್ಕ ಸಿನಿಮಾ ಕೂಡ ಒನ್ ಟೈಮ್ ಅಂದ್ರೆ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿ ಸೆಟ್ ಅಪ್ ಮಾಡ್ಕೊಳ್ತಾರೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಅಲ್ಗಡಿಸ್ತಾರೆ ಸಿನಿಮಾನ. ಖಂಡಿತವಾಗ್ಲು ನಿಜ ಇದು. ಅಂಡ್ ಇನ್ನ ಸಿನಿಮಾಗಳು ಬೇಜಾನ್ ಸಿನಿಮಾಗಳು ಇನ್ಯಾವಿದಪ್ಪ. ಸೊ ಯುದ್ಧಕಾಂಡ ಚಾಪ್ಟರ್ 1 ಸಿನಿಮಾ ಆಗಿರ್ಬೋದು, ತುಂಬಾ ಒಳ್ಳೆ ಸಿನಿಮಾ. ಅಂಡ್ ಎಡಗೈ ಅಪಘಾತಕ್ಕೆ ಕಾರಣ ಆಗಿರ್ಬೋದು, ತುಂಬಾ ಒಳ್ಳೆ ಸಿನಿಮಾ. ಸೊ ಇನ್ನೊಂದು ಯಾವ್ದು ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಪ್ರೊಡಕ್ಷನ್ ಅಲ್ಲಿ ಬಂದಂತ ಸಿನಿಮಾ, ಆ ಸಿನಿಮಾ ಕೂಡ ತುಂಬಾ ಚೆನ್ನಾಗಿತ್ತು. ಒಂದಿಷ್ಟು ಒಳ್ಳೆ ಸಿನಿಮಾಗಳು ಬಂದಿದ್ದಾವೆ. ಬಟ್ ನನ್ಗೆ ಈ 5 ಸಿನಿಮಾಗಳು ತುಂಬಾ ಇಷ್ಟ ಆಯ್ತು 2025 ಅಲ್ಲಿ. ನಮ್ಮ ಕನ್ನಡದ ಸಿನಿಮಾಗಳ ಮಟ್ಟಿಗೆ ಈ ಸಿನಿಮಾಗಳು ನನಗೆ ತುಂಬಾ ಇಷ್ಟ ಆದವು. ಸೊ ಪರ್ಸನಲ್ ನನಗೆ ಇಷ್ಟ ಆದಂತ ಸಿನಿಮಾಗಳು. ನಿಮ್ಗೆ ಯಾವ ಇಷ್ಟ ಆದವು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಏನಕ್ಕೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋನ ಕೊನೆ ತನಕ ನೋಡಿದಿರಾ. ವಿಡಿಯೋ ಇಷ್ಟ ಆದ್ರೆ ಮಾತ್ರನೇ ಲೈಕ್ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಇದೇ ತರದ ಒಳ್ಳೆ ವಿಡಿಯೋಗಳು ಬರ್ತಾನೆ ಇರ್ತವೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಸಿಗೋಣ. ಕಮೆಂಟ್ ಅಲ್ಲಿ ತಿಳಿಸಿ.